ರಾಜ್ಯಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಯೇಸುವಿನ ಜನ್ಮದಿನದ ಹಿನ್ನೆಲೆಯಲ್ಲಿ ಚರ್ಚ್ಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳು ನಡೆಯುತ್ತಿವೆ. ಕರಾವಳಿ, ಹಾವೇರಿ, ಬಳ್ಳಾರಿಯಲ್ಲಿ ಚರ್ಚ್ ಮನೆಗಳು ಆಕರ್ಷಕ ಕ್ರಿಸ್ಮಸ್ ದೀಪ ನಕ್ಷತ್ರಗಳಿಂದ ಕಂಗೊಳಿಸುತ್ತಿವೆ. ಇತ್ತ ಸಿಲಿಕಾನ್ ಸಿಟಿಯ ವಿವೇಕ್ ನಗರದ ಇನ್ಫ್ಯಾಂಟ್ ಚರ್ಚ್ನಲ್ಲಿ ಕನ್ನಡ, ಮಲಯಾಳಂ, ಇಂಗ್ಲಿಷ್, ತಮಿಳು, ಕೊಂಕಣಿ ಸೇರಿದಂತೆ ಒಟ್ಟು 5 ಭಾಷೆಯಲ್ಲಿ ಯೇಸು ದೇವರನ್ನ ಆರಾಧಿಸಿದ್ರು. ಮಂಡ್ಯದ ಮದ್ದೂರಿನಲ್ಲಿ ನಡೆದ ಜೆಡಿಎಸ್ ಮುಖಂಡ ಪ್ರಕಾಶ್ ಕೊಲೆ ಸಂಬಂಧ ಹತ್ಯೆ ವೇಳೆ ಜೊತೆಯಲ್ಲಿದ್ದ ಪ್ರತ್ಯಕ್ಷದರ್ಶಿ ಮೊಗಣ್ಣ ಅನ್ನುವರು ಘಟನೆಯ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಐಬಿಯಿಂದ ಬಂದು ಕಾರಿನ ಸೀಟ್ ಕವರ್ ಹೊಲಿಸಲು ರಸ್ತೆ ಬದಿ ಕಾರನ್ನ ನಿಲ್ಲಿಸಿದ್ವಿ. ಆಗ ಕಾರ್ನ ಪಕ್ಕದಲ್ಲೇ ನಿಂತಿದ್ದ ಪ್ರಕಾಶ್ ಮೇಲೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಏಕಾಏಕಿ ಅಟ್ಯಾಕ್ ಮಾಡಿ ಕಾರ್ನೊಳಗೆ ತಳ್ಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ನಾನು 3 ಮಾತ್ರ ನೋಡಿದೆ, ಆದ್ರೆ 6-7 ಮಂದಿ ಬಂದಿದ್ರು ಅಂತ ಪ್ರತ್ಯಕ್ಷದರ್ಶಿ ಮೊಗಣ್ಣ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಮುಖಂಡ ಪ್ರಕಾಶ್ ಕೊಲೆ ಪ್ರಕರಣ ಸಂಬಂಧ ಕೊಲೆಗಾರರನ್ನ ಶೂಟೌಟ್ ಮಾಡಿ ಅಂತ ಹೇಳಿಕೆ ನೀಡಿದ್ದ ಸಿಎಂ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಪ್ರಕಾಶ್ ಕೊಲೆಗಾರರು ಈ ಹಿಂದೆ 2 ಕೊಲೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಹೀಗಾಗಿ ಆವೇಶದಲ್ಲಿ ಕೊಲೆಗಾರರ ಶೂಟೌಟ್ ಮಾಡಿ ಅಂತ ಬಾಯ್ತಪ್ಪಿ ಹೇಳಿದ್ದೆ. ಶೀಘ್ರ ಬಂಧನ ಮಾಡಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅಂತ ವಿಜಯಪುರದಲ್ಲಿ ತಿಳಿಸಿದರು. ಕೆಲ ತಿಂಗಳ ಹಿಂದೆ ರಾಜ್ಯದ ಜನ ಗುಳೆ ಹೋಗಿ ವಾಪಸ್ ಆಗ್ತಾ ಇದ್ದ ವೇಳೆ ಮಹಾರಾಷ್ಟ್ರದಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ರು. ಮೃತರ ಕುಟುಂಬಸ್ಥರನ್ನ ಇವತ್ತು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಿದ್ರು. ವಿಜಯಪುರದ ಮಧುಬಾವಿ ತಾಂಡವೊಂದಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಿಎಂ, ಈ ಭಾಗದ ಗ್ರಾಮವನ್ನ ದತ್ತು ತೆಗೆದುಕೊಳ್ಳುವ ಚಿಂತನೆ ನಡೆಸಿದ್ದು, ಇನ್ಮುಂದೆ ಗುಳೆ ಹೋಗದೆ ಇಲ್ಲೇ ಗುಡಿ ಕೈಗಾರಿಕೆ ಮಾಡುವಂತೆ ಹೇಳಿದ್ರು. ಅಲ್ಲದೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರ ಧನ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಬಿಟಿಎಂ ಲೇಔಟ್ ಕ್ಷೇತ್ರದ ಶಾಸಕ ರಾಮಲಿಂಗಾರೆಡ್ಡಿ ಹಾಗೂ ಗೋಕಾಕ್ ಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿಯನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ತಮ್ಮ ನಿವಾಸಕ್ಕೆ ಆಹ್ವಾನಿಸಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ಉಭಯ ನಾಯಕರೊಂದಿಗೆ ಸಿದ್ದರಾಮಯ್ಯ ಮಾತುಕತೆ ನಡೆಸಲಿದ್ದಾರೆ. ಆದರೆ ಅತೃಪ್ತ ನಾಯಕರು ಅವರ ಆಹ್ವಾನವನ್ನ ಸ್ವೀಕರಿಸುತ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಕುತೂಹಲ ಕೆರಳಿಸಿದೆ. ಸಚಿವ ಸ್ಥಾನ ದೊರೆತ ನಂತರ ಬೆಳಗಾವಿಗೆ ಭೇಟಿ ನೀಡಿದ ಸತೀಶ್ ಜಾರಕಿಹೊಳಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಹಂತ ಹಂತವಾಗಿ ಪರಿಹರಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಖಾತೆ ಹಂಚಿಕೆ ನಾಳೆ ಅಂತಿಮಗೊಳ್ಳಲಿದ್ದು ಯಾವುದು ಕೊಟ್ಟರೂ ನಿಭಾಯಿಸಲು ಸಿದ್ಧ ಅಂದ್ರು. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಸಂಬಂಧ ಮಾತನಾಡಿ, ಸಂಪುಟ ಪುನರಚನೆ ಬಳಿಕ ಅಸಮಾಧಾನ ಸಹಜ, ಯಾರು ಕೂಡ ರಾಜೀನಾಮೆ ನೀಡಲ್ಲ, ಜಾರಕಿಹೊಳಿ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಅವರು ನನ್ನ ಸಂಪರ್ಕಕ್ಕೆ ಇನ್ನೂ ಸಿಕ್ಕಿಲ್ಲ ಎಂದರು. ಕಾಲೇಜು ಮುಗಿಸಿ ಮನೆಗೆ ತೆರಳುತ್ತಾ ಇದ್ದ ಯುವತಿಯನ್ನ ಆಕೆಯ ಸ್ನೇಹಿತನೇ ಕಿಡ್ನಾಪ್ ಮಾಡಿ ಪ್ರೀತಿಸುವಂತೆ ಪೀಡಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ದಾಸರಹಳ್ಳಿ ಬಸ್ ನಿಲ್ದಾಣದ ಬಳಿ 3 ಕಿಡಿಗೇಡಿಗಳು ಓಮ್ನಿ ಕಾರ್ನಲ್ಲಿ ಯುವತಿಯನ್ನ ಹೊತ್ತೊಯ್ದು ನಂತರ ಆಕೆಯ ಸ್ನೇಹಿತನಿರುವ ಕಾರಿಗೆ ಮಾರ್ಗ ಮಧ್ಯೆ ಶಿಫ್ಟ್ ಮಾಡಿದ್ದಾರೆ. ನಂತರ ಅಲ್ಲಿಂದ ಎಸ್ಕೇಪ್ ಆದ ಯುವತಿ ತನ್ನ ಪೋಷಕರ ಮಡಿಲು ಸೇರಿದ್ದಾಳೆ. ಸದ್ಯ ಪ್ರಕರಣ ಸಂಬಂಧ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಗೆ ನೀಡಿರುವ ಭಾರತ ರತ್ನ ವಾಪಸ್ ಪಡೆಯಬೇಕು ಅಂತ ರಾಜೀವ್ ಮೂರ್ತಿಗೆ ಕಿಡಿಗೇಡಿಗಳು ಮಸಿ ಬಳಿದಿರುವ ಘಟನೆ ಪಂಜಾಬ್ನ ಲುಧಿಯಾನದಲ್ಲಿ ನಡೆದಿದೆ. ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಸರ್ಕಾರ ರಾಜೀವ್ ಗಾಂಧಿಗೆ ನೀಡಿದ ಭಾರತ ರತ್ನ ಪ್ರಶಸ್ತಿಯನ್ನ ವಾಪಸ್ ಪಡೆಯುವ ನಿರ್ಣಯವನ್ನ ಮಂಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಶಸ್ತಿ ವಾಪಸಾತಿಗೆ ಆಗ್ರಹಿಸಿ ಪಂಜಾಬ್ನ ಅಕಾಲಿ ದಳದ ಕಾರ್ಯಕರ್ತರು ರಾಜೀವ್ ಮೂರ್ತಿಗೆ ಮಸಿ ಬಳಿದು ಒತ್ತಾಯಿಸಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಬೃಹತ್ ಮಟ್ಟದಲ್ಲಿ ನಮಾಜ್ ಮಾಡೋಕೆ ಅವಕಾಶವನ್ನ ನೀಡಬಾರದು ಅಂತ ಉತ್ತರ ಪ್ರದೇಶ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು, ನಮಾಜ್ ವೇಳೆ ಗಲಭೆಯಾದ್ರೆ ಅವರೇ ಹೊಣೆ ಅಂತಾನೂ ತಿಳಿಸಿದೆ. 2019ರ ಲೋಕಸಭಾ ಚುನಾವಣೆ ಮೊದಲೇ ಯೋಗಿ ಸರ್ಕಾರದಿಂದ ಈ ಆದೇಶ ಬಂದಿದೆ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೋಗರಾಜ್ ಭಟ್ಟರು ತಮ್ಮ ಪಂಚತಂತ್ರ ಸಿನಿಮಾದ ಶೃಂಗಾರದ ಹೊಂಗೆಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ ಎಂಬ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಭಟ್ಟರ ಪೊಲಿತನ ಹಾಗೂ ಕಾವ್ಯ ಗುಣ ಜುಗಲ್ಬಂದಿಯಂತೆ ಕಾಡುವ ಸಾಲುಗಳಿಗೆ ಕಲಾವಿದ ಉಮೇಶ್ ಕುಟ್ನಿ ಕಲಾಕೃತಿಯ ರೂಪ ಕೊಟ್ಟಿದ್ದಾರೆ. ಇನ್ನು ಈ ಸಾಲುಗಳನ್ನ ಕೇಳುತ್ತಾ ಮನಸ್ಸಿನಲ್ಲಿ ಅರಳುವ ಬೆಚ್ಚಗಿನ ಕಲ್ಪನೆಗೆ ಜೀವ ತುಂಬಿದ್ದಾರೆ ನಾಯಕ ವಿಹಾನ್ ಗೌಡ ಹಾಗೂ ನಾಯಕಿ ಸೋನಲ್ ಮಾಂಟೇರಿಯೋ.